ಬೇರೆ ಬೇರೆಯಾಗಿದ್ದ ರೆಡ್ಡಿ ಬ್ರದರ್ಸ್ ಮತ್ತೆ ಒಂದಾಗ್ತಾರ. ಬಳ್ಳಾರಿಯ ಕುಚಿಕ್ಕು ಫ್ರೆಂಡ್ಸ್ಗಳು. ಜನಾರ್ದನ ರೆಡ್ಡಿ ಶ್ರೀರಾಮುಲು ಮುನಿಸು ಶಮನ ಆಗುತ್ತಾ? ರೆಡ್ಡಿ ರಾಮುಲು ಮುನಿಸು ಶಮನ ಆಗುತ್ತಾ? ನನ್ನ ಬಂಡವಾಳ ಬಿಚ್ಚಿಡೋದಕ್ಕೆ ಬಂದ್ರೆ ನಾನು ಅವನ ಬಂಡವಾಳ ಬಿಚ್ಚಿಡ್ತೀನಿ ಅಂತ ಹೇಳ್ಕೊಂಡು ಇಬ್ರು ಹೊಡೆದಾಡ್ಕೊಂಡಿದ್ರು. ಒಂದು ಕಡೆ ರೆಡ್ಡಿ ಮತ್ತೊಂದು ಕಡೆ ರಾಮುಲು. ಯಾವಾಗ ರೆಡ್ಡಿ ಮೊನ್ನೆಯಷ್ಟೇ ಅರೆಸ್ಟ್ ಆದ್ರು ಅಥವಾ ಅರ್ಥಾತ್ ಜೈಲಿಗೆ ಹೋದ್ರು, ಆ ಸಂದರ್ಭದಲ್ಲಿ ರೆಡ್ಡಿ ಜೈಲಿಗೆ ಹೋಗಬಾರದು ಅಂತೇಳಿ ಕಣ್ಣೀರಿಟ್ರು ಇದೇ ರಾಮುಲು. ನಾಲಿಗೆಯಲ್ಲಿ ವೈರತ್ವಗಳಿತ್ತು, ಮನಸ್ಸಿನಿಂದಿಲ್ಲ. ಶತ್ರುತ್ವ ಬರೀ ನಾಲಿಗೆಯಲ್ಲಿ ಮಾತ್ರ ಇಬ್ಬರಿಗೂ ಇದ್ದಿತ್ತು, ಮನಸ್ಸಿನಲ್ಲಿ ಮಿತ್ರತ್ವವೇ ಹೆಚ್ಚಿತ್ತು. ರಾಮುಲು ಮನೆ ಕಾಂಪೌಂಡ್ ಬಾಗಿಲು ತೆರೆದುಕೊಳ್ಳುತ್ತಾ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಶ್ರಮ ಹಾಕ್ತಾರ? ಮತ್ತೆ ಒಂದಾಗ್ತಾರ ಬಳ್ಳಾರಿಯ ಕುಚಿಕ್ಕು ಫ್ರೆಂಡ್ಸ್ಗಳು? ಸಂಡೂರಿನಲ್ಲಿ ಬೈ ಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಸಂಡೂರು ಅಭ್ಯರ್ಥಿ ಸೋಲೋದಕ್ಕೆ ಕಾರಣ ರಾಮುಲು ಅಂತ ಹೇಳಿದ್ ನಾವಲ್ಲ. ಕೋರ್ ಕಮಿಟಿಯಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಬೆಂಗಳೂರಿಗೆ ಭೇಟಿ ಕೊಟ್ಟು ಕೋರ್ ಕಮಿಟಿ ಸಭೆ ಕರೆದು ರಾಮುಲು ಅನ್ನ ಕೂತಿದ್ದ ರಾಮುಲುರನ್ನ ಎದೇರಿಸಿದ್ರು. ಸಂಡೂರು ಬೈ ಎಲೆಕ್ಷನ್ ಸೋಲೋದಕ್ಕೆ ನೀವೇ ನೇರ ಕಾರಣ, ಉತ್ತರ ಕೊಡಿ ಅಂತ ಹೇಳಿದ್ರು. ಸಂಡೂರಿನಲ್ಲಿ ಎಷ್ಟು ದಿನ ನೀವು ಕ್ಯಾಂಪ್ ಹಾಕಿ ಕೂತ್ಕೊಂಡಿದ್ರಿ? ಎಲೆಕ್ಷನ್ ಪ್ರಚಾರಕ್ಕೆ ನೀವು ಸಂಪೂರ್ಣವಾದ ಬೆಂಬಲವನ್ನು ಕೊಟ್ಟಿರಲಿಲ್ಲ. ಸಂಡೂರು ಬೈ ಎಲೆಕ್ಷನ್ಗೆ ನಮ್ಮ ಬಿಜೆಪಿ ಅಭ್ಯರ್ಥಿ ಸೋಲೋದಕ್ಕೆ ನೀವೇ ಕಾರಣ ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ನಾಯಕರು ತರಾಟೆಗೆ ತೆಗೆದುಕೊಂಡಂತಹ ನಾಯಕ ಇದೇ ರಾಮುಲು. ಸೊ ಜನಾರ್ದನ ರೆಡ್ಡಿ ಮತ್ತು ರಾಮುಲು ನಡುವಿನ ಸ್ನೇಹ ಒಂದು ತರಹದಲ್ಲಿ ಮುನುಸಿಗೆ ತಿರುಗಿತ್ತು. ಇಬ್ಬರಲ್ಲೂ ಕೂಡ ನಾಲ್ಕಾರು ಅಭಿಪ್ರಾಯಗಳಿತ್ತು, ವೈಯಕ್ತಿಕವಾದಂತಹ ತೇಜೋವಧೆಗಳು, ಮಲ್ಲ ಯುದ್ಧಕ್ಕೆ ಇಬ್ಬರೂ ಕೂಡ ಇಳಿದಿದ್ರು. ಆದರೆ ಈಗ ಮತ್ತೆ ಎರಡು ಹಳೆಯ ದೋಸ್ತಿಗಳು ಮತ್ತೆ ಒಂದಾಗ್ತಾರಾ ಎನ್ನುವಂಥ ಚರ್ಚೆಗಳು ಶುರುವಾಗಿದೆ. ನಾನು ಯಾವುದನ್ನು ವೈಯಕ್ತಿಕವಾಗಿ ತಗೊಂಡಿಲ್ಲ ಎಂದ ರಾಮುಲು, ಮುಂದೆ ನಾವಿಬ್ಬರೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತೇವೆ, ಒಂದು ಪಕ್ಷದಲ್ಲಿ ಇದ್ದೇನೆ ಅಂದರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕಪ್ಪ, ರಾಜ್ಯದಲ್ಲಿ ಮತ್ತೆ ಬಿಜೆಪಿ ತರುವುದೇ ನಮ್ಮ ಗುರಿ ಎಂದ ರಾಮುಲು. ರೆಡ್ಡಿ ಮತ್ತು ರಾಮುಲು ಮನೆ ಕಾಂಪೌಂಡ್ ಬಾಗಿಲು ತೆರೆದುಕೊಳ್ಳುತ್ತಾ ಎನ್ನುವಂತಹದ್ದು ಚರ್ಚೆ. ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಶ್ರಮ ಹಾಕ್ತಾರಾ ಎನ್ನುವಂತಹದ್ದು ನಿಜಕ್ಕೂ ಕೂಡ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.